ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುವಂತಹ ಮತ್ತೆ ನಿದ್ರಾಹೀನತೆ ನಿವಾರಣೆ ಮಾಡುವಂತಹ ನಮ್ಮ ಒಂದು ದೇಹ ಮತ್ತೆ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ನ ನೀಡುವಂತಹ ಒಂದು ಪ್ರಾಣಾಯಾಮವನ್ನ ತಿಳಿಸ್ತಾ ಇದ್ದೀನಿ. 4-7-8 ಬ್ರೀದಿಂಗ್ ಟೆಕ್ನಿಕ್. ಈ ಒಂದು ಬ್ರೀದಿಂಗ್ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ ನಿಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಈ ರೀತಿಯ ಸಂದರ್ಭದಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇದನ್ನ ಅಭ್ಯಾಸ ಮಾಡೋದ್ರಿಂದ ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಗೊರಕೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಪ್ರತಿಯೊಬ್ರು ಅಭ್ಯಾಸ ಮಾಡಬಹುದಾದಂತಹ ಒಂದು ಬ್ರೀದಿಂಗ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಈ ಪ್ರಾಣಾಯಾಮ ತುಂಬಾ ಸುಲಭವಾಗಿದೆ, ಜೊತೆಗೆ ತುಂಬಾನೇ ಒಳ್ಳೆ ಪ್ರಯೋಜನಗಳನ್ನ ಕೊಡುತ್ತೆ. ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಊಟ ಎಲ್ಲ ಆಗಿದೆ ಅಂತಂದ್ರೆ ನೀವು ಊಟ ಆಗಿ 2 ಅವರ್ಸ್ ಆದ್ಮೇಲೆ ಮಾಡ್ಬೋದು. ನೈಟ್ ಮಲ್ಗೋದಕ್ಕಿಂತ ಮುಂಚೆ ಮಾಡಿ ಮಲ್ಗೋದ್ರಿಂದ ನಮ್ಮ ಒಂದು ಮೈಂಡು ಮತ್ತೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ರಾತ್ರಿ ಊಟ ಆಗಿದ ತಕ್ಷಣ ಮಾಡಬಾರ್ದು. ನೀವು ಊಟ ಆಗಿ 2 ಅವರ್ಸ್ ಆದ್ಮೇಲೆ ಮಲ್ಗೋದಕ್ಕಿಂತ ಮುಂಚೆ ಮಾಡಿ ಮಲಗಬಹುದು. ಹೇಗೆ? ಆರಾಮಾಗಿ ಕೂತ್ಕೊಳ್ಳಿ, ಸುಖಾಸನದಲ್ಲೇ ಕೂತ್ಕೊಳ್ಳಿ ಅಥವಾ ವಜ್ರಾಸನದಲ್ಲೇ ಆದ್ರೆ ಕೂತ್ಕೋಬಹುದು. ಕೈಯಲ್ಲಿ ಯಾವ್ದಾದ್ರು ಮುದ್ರೆಯನ್ನ ಹಾಕೊಳ್ಬಹುದು. ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಈ ಜ್ಞಾನ ಮುದ್ರೆಯನ್ನ ಹಾಕೊಂಡ್ರೆ ಇದು ಕೂಡ ನಮ್ಮ ಬ್ರೈನಿಗೆ ತುಂಬಾನೇ ಒಳ್ಳೇದು. ರಿಲ್ಯಾಕ್ಸೇಷನ್ಗೆ ತುಂಬಾ ಒಳ್ಳೆ ಮುದ್ರೆ ಅಂತಾನೆ ಹೇಳ್ಬೋದು. ಆರಾಮಾಗಿ ಕೂತ್ಕೊಳ್ಳಿ. ಬ್ರೀದ್ ಇನ್ ಮಾಡಬೇಕು. 4 ಕೌಂಟು ಉಸಿರನ್ನ ತಗೋಬೇಕು. ಮೊದಲು ಆರಾಮವಾಗಿ ಕೂತ್ಕೊಂಡು ಉಸಿರಾಟವನ್ನ ಮಾಡಿ. ಅಂದ್ರೆ ಉಸಿರನ್ನ ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು. ಯಾಕೆ ಅಂದ್ರೆ ಏನೋ ಕೆಲಸವನ್ನ ಮಾಡ್ತಿರ್ತೀವಿ ಅಥವಾ ಹಾಗೆ ಬಂದು ಸಡನ್ ಆಗಿ ಕೂತ್ಕೊಳ್ತೀವಿ. ಆಗ ನಮ್ಮ ಒಂದು ಉಸಿರಾಟ ಕ್ರಿಯೆ ಜೋರಿರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಅವಾಗ ನಾವು ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡಬಾರ್ದು. ನಾವು ರಿಲ್ಯಾಕ್ಸ್ ಆಗಬೇಕು. ಮೊದಲು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಅದಕ್ಕೆ ಒಂದು 3 ಸಲ ಉಸಿರು ತಗೊಳ್ಳೋದು, 3 ಸಲ ಉಸಿರು ಬಿಡೋದು. ಈ ರೀತಿ ಮಾಡಿ ನಿಮ್ಮ ಒಂದು ಬಾಡಿ ಮತ್ತೆ ಮೈಂಡು ರಿಲ್ಯಾಕ್ಸ್ ಆಗಿದ ನಂತರ ಉಸಿರಾಟ ಕ್ರಿಯೆ ನಾರ್ಮಲ್ ಆಗಿದೆ ಅಂತ ಅನ್ಸಿದ ಮೇಲೆ ನೀವು ಪ್ರಾಣಾಯಾಮವನ್ನ ಶುರು ಮಾಡಿ. ಹೇಗೆ ಅಂದ್ರೆ 4 ಕೌಂಟು ಉಸಿರು ತಗೋಬೇಕು. 7 ಕೌಂಟ್ಸು ತಗೊಂಡಿರ್ತೀವಲ್ವಾ ಉಸಿರು, ಅದನ್ನ ಹೊಟ್ಟೆ ಒಳಗಡೆ ಹಾಗೆ ಹಿಡಿದಿಟ್ಕೊಳ್ಬೇಕು. ಮತ್ತೆ 8 ಕೌಂಟ್ಸು ಉಸಿರನ್ನ ಬಾಯಿಯಿಂದ ಹೊರಗಡೆ ಹಾಕ್ಬೇಕು. ಅಂತ ಬಾಯಿಯಿಂದ ಹೊರಗಡೆ ಹಾಕ್ಬೇಕು, ಮೂಗಿನಿಂದ ಅಲ್ಲ. ಮೂಗಿನಿಂದ ಉಸಿರು ತಗೋಬೇಕು. 4 ಕೌಂಟು 1 2 3 4 ಅಂತ ಕೌಂಟ್ ಮನ್ಸಲ್ಲೇ ಮಾಡ್ಕೊಳ್ತಾ ಇರಿ. 4 ಆಗೋವರೆಗೂ ನಿಧಾನಕ್ಕೆ ಉಸಿರು ತಗೊಂಡು ಹೊಟ್ಟೆ ಉಬ್ಬಿಸ್ಬೇಕು, ಹೊಟ್ಟೆ ತುಂಬಬೇಕು 4 ಕೌಂಟ್ಸ್ಗೆ. ನಂತರ ನೀವು 7 ಕೌಂಟ್ಸು 1 2 3 4 5 6 7 ಕೌಂಟ್ಸ್ನ ಮನ್ಸಲ್ಲೇ ಹೇಳ್ಕೊಳ್ಳಿ. ಅಷ್ಟು ಹೊತ್ತು ಹೊಟ್ಟೆಯ ಒಳಗಡೆ ಇರೋ ಉಸಿರು ಹಾಗೆ ಇರಬೇಕು, ತಗೊಳ್ಳೂಬಾರ್ದು, ಹೊರಗಡೆ ಹಾಕ್ಲೂಬಾರ್ದು. ನಂತರ 8 ಕೌಂಟು ಉಸಿರನ್ನ ಬಾಯಿಯಿಂದ ಅಂತ ಹೊರಗಡೆ ಹಾಕ್ಬೇಕು. ಬಾಯಿಯಿಂದ ಹೊರಗಡೆ ಉಸಿರನ್ನ ಹಾಕೋದ್ರಿಂದ ತುಂಬಾ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮ್ಗೆ. ನಿದ್ರಾಹೀನತೆ ನಿವಾರಣೆ ಆಗತ್ತೆ, ಗೊರಕೆ ಸಮಸ್ಯೆ ನಿವಾರಣೆ ಆಗತ್ತೆ, ಆಂಗ್ಸೈಟಿ ಅಂತಹ ಸಮಸ್ಯೆ, ಈ ರೀತಿಯ ಸಮಸ್ಯೆ, ನಿದ್ರೆಯಲ್ಲಿ ಬರುವಂತಹ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಸೊ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕೋದು ತುಂಬಾನೇ ಪ್ರಯೋಜನಕಾರಿ. ನಮ್ಮ ಗಂಟಲಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಮತ್ತೆ ಉಸಿರಾಟ ಕ್ರಿಯೆಗೂ ಕೂಡ ಸರಾಗವಾಗಿ ಆಗೋದಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ. ಮಾಡೋಣ ಈಗ. ಕಣ್ಣನ್ನ ಮುಚ್ಕೊಳ್ಳಿ. ಬ್ರೀತ್ ಇನ್ 4 ಕೌಂಟ್ಸು 1 2 3 4 ನೀವು ಮನ್ಸಲ್ಲೇ ಹೇಳ್ಕೊಂಡು ಮಾಡಿ. 7 ಕೌಂಟ್ಸು ಹಾಗೆ ಇಟ್ಕೋಬೇಕು. 1 2 3 4 5 6 7 8 ಕೌಂಟ್ಸು ಉಸಿರನ್ನ ಹೊರಗಡೆ ಹಾಕಬೇಕು. 8 ಕೌಂಟು 1 ಇಂದ 8 ವರೆಗೂ ಕಂಪ್ಲೀಟ್ ಆಗೋವರೆಗೂ ಉಸಿರನ್ನ ಬಾಯಿಯಿಂದ ಅಂತ ಹೊರಗಡೆ ನಿಧಾನವಾಗಿ ಹಾಕ್ತಾ ಇರಬೇಕು. ಮತ್ತೆ ಮಾಡೋಣ. ಬ್ರೀತ್ ಇನ್ 1 2 3 4 ಹೋಲ್ಡ್ ಮಾಡಿ. 1 2 3 4 5 6 7 ಬ್ರೀತ್ ಔಟ್. ಈ ರೀತಿ 4 7 8 ತುಂಬಾ ಸುಲಭವಾಗಿದೆ. ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡಬಹುದು. ತುಂಬಾ ಎಲ್ಲೋ ಹೊರಗಡೆ ಹೋಗ್ತಿರ್ತೀವಿ, ತುಂಬಾ ಒಂದು ಏನೋ ಒಂಥರ ಆತಂಕ ಆಗ್ತಿರುತ್ತೆ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಿರೋದಿಲ್ಲ, ಉಸಿರಾಟದಲ್ಲೇನೋ ಸಮಸ್ಯೆ ಆಗ್ತಿದೆ ಏನೋ ಅನ್ಸುತ್ತೆ. ಈ ರೀತಿ ಎಂತ ಸಂದರ್ಭದಲ್ಲಿ ಕೂಡ ಮಾಡಿದ್ರು ನಮ್ಮ ಒಂದು ಮನಸ್ಸು ರಿಲ್ಯಾಕ್ಸ್ ಆಗೋದಕ್ಕೆ ಈ ಪ್ರಾಣಾಯಾಮ ತುಂಬಾನೇ ಸಹಾಯ ಮಾಡುತ್ತೆ. ಮತ್ತೆ ಮಾಡೋಣ. ಬ್ರೀತ್ ಇನ್. ಮತ್ತೆ ಮಾಡೋಣ. ಬ್ರೀತ್ ಇನ್ 1 2 3 4 ಹೋಲ್ಡ್ ಮಾಡಿ. 1 2 3 4 5 6 7 ಬ್ರೀತ್ ಔಟ್.
ಈ ರೀತಿ ಪ್ರಾಕ್ಟೀಸ್ ಮಾಡಿ. ಎಷ್ಟು ಸಲ ಆದರೂ ಪ್ರಾಕ್ಟೀಸ್ ಮಾಡ್ಬೋದು. 20 ಟೈಮ್ಸ್ ಮಾಡಿ, 10 ಟೈಮ್ಸ್ ಮಾಡಿ, ಒಂದು 3 ಮಿನಿಟ್ಸ್ ಮಾಡ್ತೀರಾ ಮಾಡಿ. ಸೊ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಪ್ರಾಣಾಯಾಮಗಳು ಅಂದರೆ ಸ್ವಲ್ಪ ಮಾಡ್ಕೊಳ್ತಾ ಡೈಲಿ ನೀವು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಒಂದು ಪ್ರಾಣಾಯಾಮ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.